ಇವತ್ತಿನ ಟಾಪಿಕ್ ನಾವು CPR ಅಂದ್ರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಜನರಲ್ ಆಗಿ ಪೇಷಂಟ್ಸ್ಗೆ ಈ ತರ ಚೆಸ್ಟ್ ಕಂಪ್ರೆಷನ್ ಕೊಡೋದನ್ನ ನೋಡಿರ್ತೀರಾ. ನನ್ನ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನಿಸಿದಲ್ಲಿ ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. CPR ಅಂದರೆ ಹೃದಯ ಬಡಿತ ನಿಂತೋಗಿರುತ್ತೆ ಮತ್ತು ದೇಹದ ರಕ್ತ ಸಂಚಾರ ಇರುವುದಿಲ್ಲ. ಅದೇ ಥರ ಎಸ್ಪೆಷಲಿ ಮೆದುಳಿಗೆ ಕೂಡ ರಕ್ತ ಸಂಚಾರ ಇರುವುದಿಲ್ಲ. ಹಾಗಾಗಿ ನಾವು ಆರ್ಟಿಫಿಷಿಯಲ್ ಆಗಿ ಚೆಸ್ಟ್ ಮೇಲೆ ಕಂಪ್ರೆಷನ್ ಕೊಟ್ಟು ಹಾರ್ಟ್ ಬ್ಲಡ್ ಪಂಪ್ ಮಾಡೋ ಥರ ಮಾಡೋದನ್ನ ನಾವು CPR. ಹೃದಯಘಾತ ಆದವ್ರಿಗೆಲ್ಲರಿಗೂ CPR ಬೇಕಾಗಲ್ಲ. ಯಾಕೆ? ಹೃದಯಘಾತವಾದವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಇರುತ್ತೆ. ಅದೇ ಥರ ನಾವು ಆಂಜಿಯೋಪ್ಲಾಸ್ಟಿ ಅಂತ ಟ್ರೀಟ್ಮೆಂಟ್ಗಳನ್ನ ನಾವು ಯೂಶಲಿ ನೋಡ್ತೀವಿ. ಹೃದಯಘಾತವಾಗಿ ಹೃದಯ ಸ್ತಂಭ ಅಂದರೆ ನಾವು ಕಾರ್ಡಿಯಕ್ ಅರೆಸ್ಟ್ ಅಂತ ಕೂಡ ಕರಿತೀವಿ, ಅಥವಾ ಹೃದಯ ಬಡಿತ ನಿಂತೋಗಿರುತ್ತೆ. ಅಂತಹ ಪೇಷಂಟಿಗೆ ನಾವು CPR ಕೊಡ್ತೀವಿ ಮತ್ತು ಮೆಡಿಸಿನ್ಸ್ ಕೊಟ್ಟು ಬಚಾವ್ ಮಾಡ್ತೀವಿ. BSL ಬಗ್ಗೆ ತಿಳಿಯೋಣ. BSL ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಅಂತ. ಪ್ರಜ್ಞೆ ತಪ್ಪಿದ್ದಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತ ಎಲ್ಲ ಪೇಷಂಟ್ಗೂ ನಾವು CPR ಕೊಡೋಕ್ಕಾಗಲ್ಲ. ಯಾಕಂದರೆ BSL ಅನ್ನೋದೊಂದು ಸಿಸ್ಟಮ್ ಇದೆ, ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್. ಅದರಲ್ಲಿ DRS ABCD ಅಥವಾ ಡಾಕ್ಟರ್ಸ್ ABCD ಅಂತ ನೋಡ್ತೀವಿ. D ಫಾರ್ ಡೇಂಜರ್, R ಫಾರ್ ರೆಸ್ಪಾನ್ಸ್, S ಫಾರ್ ಶೌಟ್ ಫಾರ್ ಹೆಲ್ಪ್, A ಫಾರ್ ಏರ್ವೇ, B for breathing means listen, look, feel for 10 seconds, C for circulation, D for defibrillator. ಬೇಸಿಕ್ ಲೈಫ್ ಸಪೋರ್ಟ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದು ನೋಡೋದಾದ್ರೆ, ಮೊದಲಿಗೆ ನಾವು ಯಾವುದೋ ಒಂದು ಪೇಷಂಟ್ ಅಥವಾ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಅಂತಹ ಟೈಮಲ್ಲಿ ನಾವು ಆ ಪೇಷಂಟಿಗೆ ನಾವು ಒಂದು ಸೆಕ್ಯೂರ್ ಮಾಡಬೇಕು. ಮೀನ್ಸ್ ಅಂದರೆ ಒಂದು ಫ್ಲಾಟ್ ಸರ್ಫೇಸ್ ಅಥವಾ ಹಾರ್ಡ್ ಸರ್ಫೇಸ್ ಮೇಲೆ ಪೇಷಂಟ್ನ ಮಲಗಿಸ್ಬೇಕು. ಸ್ಟ್ರೈಟಾಗಿ ಪೇಷಂಟ್ನ ಮಲಗಿಸ್ಬೇಕಾಗುತ್ತೆ. ಮತ್ತು ಪೇಷಂಟ್ನ ಎದುರಿಸೋಕ್ಕೆ ಪ್ರಯತ್ನ ಪಡಬೇಕಂದ್ರೆ ಪೇಷಂಟ್ ರೆಸ್ಪಾನ್ಸ್ ಮಾಡ್ತಿದ್ದೆ, ಪ್ರತಿಕ್ರಿಯೆ ನೀಡ್ತಿಲ್ಲ ಅಂದರೆ ನಾವು ಶೋಲ್ಡರ್ ಟ್ಯಾಪ್ ಮಾಡಬೇಕು. ಅಥವಾ ಲೌಡಾಗಿ ಮಾತಾಡೋದ್ರಿಂದ ಪೇಷಂಟ್ ನಾವು ರೆಸ್ಪಾನ್ಸ್ ಇದೆಯಾ ಇಲ್ಲ ಅನ್ರೆಸ್ಪಾನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಆ ವ್ಯಕ್ತಿ ಯಾವುದೇ ರೆಸ್ಪಾನ್ಸ್ ನಮಗೆ ನೀಡ್ತಿಲ್ಲ ಅಂತ ಟೈಮಲ್ಲಿ ನಾವು ಯಾರನ್ನಾದ್ರೂ ಹೆಲ್ಪ್ ಕರೀತೀವಿ. ನಂತರ ನಾವು ಬ್ರೀತಿಂಗ್ ಅಬ್ಸರ್ವೇಷನ್ ಮಾಡ್ತೀವಿ. ಯಾವ ಥರ ಅಂದರೆ ಚೆಸ್ಟ್ ಮೂಮೆಂಟ್ಸ್ ನೋಡ್ತೀವಿ, ಮತ್ತು ನೋಡೋದ್ರಿಂದ ಮತ್ತು ಫೀಲ್ ಮಾಡ್ತೀವಿ 10 ಸೆಕೆಂಡ್ಸು. ಅದಾದ ನಂತರ ನಾಡಿ ಮಿಡಿತ ಅಂದರೆ ಪಲ್ಸ್ ರೇಟ್ ಚೆಕ್ ಮಾಡೋದು. ಯಾವ ಥರ ಅಂದರೆ ಕರೆಕ್ಟೆಡ್ ಪಲ್ಸ್ ಅಂತ ನೋಡ್ತೀವಿ ಯೂಶಲಿ. ಅದಾದಮೇಲೆ ನಾವು ಯಾವಕ್ಕೆ ಕರೆಕ್ಟೆಡ್ ಪಲ್ಸೇ ನೋಡಬೇಕಂದ್ರೆ ರೇಡಿಯಲ್ ಪಲ್ಸ್ ನೋಡ್ಬೋದಲ್ವಾ ಅಂತೀವಿ. ರೇಡಿಯಲ್ ಪಲ್ಸ್ ಯಾಕೆ ನೋಡೋಕ್ಕಾಗಲ್ಲ ಅಂದರೆ ಪೇಷಂಟ್ಗೆ ಕಾರ್ಡಿಯಕ್ ಅರೆಸ್ಟ್ ಆದಾಗ ಏನಾಗುತ್ತಂದರೆ BP ಲೋ ಆಗುತ್ತೆ. ಆ ಟೈಮಲ್ಲಿ ನಮಗೆ ಯೂಶಲಿ ಲಿಮ್ಸಲ್ಲಿ ನಮಗೆ ಪಲ್ಸ್ ಸಿಗಲ್ಲ. ಅದಕ್ಕೋಸ್ಕರ ನಾವು ಕರೆಕ್ಟೆಡ್ ಪಲ್ಸ್ನ ನೋಡ್ತೀವಿ. ಕರೆಕ್ಟೆಡ್ ಪಲ್ಸ್ ಕೂಡ ಪೇಷಂಟ್ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಅಂದಾಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋದೆ CPR ಅಲ್ಲಿ ನಾವು 3 ಹಂತಗಳನ್ನು ನೋಡ್ತೀವಿ. ಮೊದಲಿಗೆ ಕಂಪ್ರೆಷನ್, ಸೆಕೆಂಡ್ ಏರ್ವೇ, ಥರ್ಡ್ ಬ್ರೀತಿಂಗ್. ಮೊದಲಿಗೆ ನಾವು ಕಂಪ್ರೆಷನ್ ಅಂದರೆ ನಮ್ಮ ಎದೆಯ ಭಾಗದ ಮಧ್ಯಭಾಗದಲ್ಲಿ, ಅಂದರೆ ಲೋಯರ್ ಆಫ್ ಆಫ್ ದಿ ಸೆಂಟ್ರಲ್ ಚೆಸ್ಟ್, ಅಂದರೆ ನಾವು ಈ ಭಾಗಕ್ಕೆ ನಾವು ಸೆಂಟ್ರಲ್ ಚೆಸ್ಟ್ ಅಂತೀವಿ. ಇದರ ಕೆಳಗಡೆ ಒಂಚೂರು ಕೆಳಗಡೆ ಇಟ್ಕೊಂಡು ನಮ್ಮ ಅಂಗೈನ ಈ ಭಾಗಕ್ಕೆ ನಾವು ಈಲ್ ಅಂತೀವಿ. ಈ ಭಾಗನ ನಾವು ಇಂಟರ್ಲಾಕ್ ಮಾಡಿ ನಮ್ಮ ಚೆಸ್ಟ್, ನಮ್ಮ ಎಲ್ಬೋಸ್ನ ಸ್ಟ್ರೈಟ್ ಮಾಡಿ ಶೋಲ್ಡರ್ ಪ್ರೆಷರ್ ಕೊಟ್ಟು ಕಂಪ್ರೆಸ್ ಮಾಡಬೇಕು. ಇದನ್ನ ನಾವು 5 ಸೆಂಟಿಮೀಟರ್ ಡೆಪ್ತ್ ಕೊಡಬೇಕು. ಯಾಕಂದರೆ ನಮ್ಮ ಹಾರ್ಟಿನ ಮೆದುಳಿಗೆ ಬ್ಲಡ್ ಹೋಗಬೇಕಾದ್ರೆ ನಮ್ಮ ಮಿನಿಮಮ್ 5 ಸೆಂಟಿಮೀಟರ್ ಡೆಪ್ತ್ ಕೊಡಬೇಕು. ಮತ್ತು ಇದು ಪರ್ ಮಿನಿಟ್ಗೆ 100 to 120 ಕಂಪ್ರೆಷನ್ಸ್ ಕೊಡಬೇಕಾಗುತ್ತೆ. ಮತ್ತು 30:2 ಅಂತ ಮಾಡ್ತೀವಿ. ಅಂದರೆ 30 ಕಂಪ್ರೆಷನ್ಸ್ 2 ಇದು ಕೊಡಬೇಕಾದ್ರೆ ಮೌತ್ ಟು ಮೌತ್ ಏರ್ ಸಪ್ಲೈ ಮಾಡಬೇಕಾಗುತ್ತೆ. ಮೌತ್ ಟು ಮೌತ್ ಏರ್ ಸಪ್ಲೈ ಮಾಡುವಾಗ ಚೆಸ್ಟ್ ಮೂಮೆಂಟ್ ಆದಾಗ, ಅಕಸ್ಮಾತ್ ಚೆಸ್ಟ್ ಮೂಮೆಂಟ್ ಆಗ್ತಿದ್ರೆ ಕೂಡ ನಾವು ನೇಸಲ್ ಬ್ಲಾಕ್ ಮಾಡೋಗುತ್ತೆ. ಬೇಕಾದ್ರೆ ಯಾಕಂದರೆ ನಾವು ಏರ್ ಸಪ್ಲೈ ಮಾಡಿದಾಗ ಏರ್ ಆಚೆಗೆ ಬರಬಾರ್ದು ಅನ್ನೋದ್ರಿಂದ ನಾವು ನೇಸಲ್ ಬ್ಲಾಕ್ ಮಾಡ್ತೀವಿ. ನೇಸಲ್ ಬ್ಲಾಕ್ ಮಾಡಿದ್ಮೇಲೆ ಇದು ಕಂಟಿನ್ಯೂ 2 ರೆಸ್ಪಿರೇಷನ್ಸ್ ಕೊಡ್ತೀವಿ ಮತ್ತು 30 ಕಂಪ್ರೆಷನ್ಸ್ ಕೊಡ್ತೀವಿ. ಇದು ಟಿಲ್ ಆಂಬುಲೆನ್ಸ್ ಬರೋವರೆಗೂ ಮಾಡ್ತಾ ಇರಬೇಕು. ಅಥವಾ ಪೇಷಂಟ್ ರಿವೈವ್ ಆಗ್ತಿಲ್ಲ ಅಂದಾಗ ಏನು ಮಾಡ್ತೀವಿ ಅಂದರೆ ನಾವು ಫಾಸ್ಟರ್ ಹಾರ್ಡರ್ ಅಂತ ಮಾಡ್ತೀವಿ. ಮೀನ್ಸ್ ಅಂದರೆ ಫಾಸ್ಟಾಗಿ ಮಾಡ್ತೀವಿ. ಮತ್ತು 1 ಪರ್ ಮಿನಿಟ್ಗೆ 100 to 120 ಕೊಡಬೇಕಾಗುತ್ತೆ ಯೂಶಲಿ ಕಂಪ್ರೆಷನ್ಸು.